ಹಾಯ್ ಸ್ನೇಹಿತರೆ, ನಮಸ್ತೆ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಈ ವಿಡಿಯೋದಲ್ಲಿ ನಾವು ಎನ್ವಾರ್ಮೆಂಟ್ ಮತ್ತು ಎಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನೋಡ್ತಾ ಹೋಗೋಣ. ಸೊ ನಮ್ಮ ನಾಳೆ ಎಕ್ಸಾಮ್ಗೆ ತುಂಬ ಯೂಸ್ಫುಲ್ ಆಗಿರ್ತದೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಬೆಸ್ಟ್ ಯೂಸನ್ನು ಇದರಿಂದ ತೆಗೆದುಕೊಳ್ಳಿ. ಮೊದಲದಾಗಿ ಎನ್ವಾರ್ಮೆಂಟ್ ಅಂತ ಅಧ್ಯಯನ ಮಾಡಬೇಕಾದ್ರೆ ನಾವು ಅಂದರೆ ಪರಿಸರ. ಸೊ ಎಲ್ಲಿಂದ ಆರಂಭಗೊಳ್ಳುತ್ತದೆ ಅಂದರೆ, ಸೊ ಅದು ಬೇಸಿಕಲಿ ಆರಂಭಗೊಳ್ಳೋದು ಒಂದು ಇಂಡಿವಿಜುವಲಿಂದ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಮನೆ ಕಟ್ತಾ ಇದ್ರೆ ಅಂದ್ಕೊಳ್ಳಿ ನೀವು, ಬೇಸಿಕ್ ಯೂನಿಟ್ ಯಾವುದೋದಕ್ಕೆ ಸ್ಮಾಲ್ ಸ್ಟೋನ್ ಅಥವಾ ಒಂದು ಬ್ರಿಕ್ ಇಟ್ಟಗಿ, ರೈಟ್? ಅಲ್ಲಿಂದನೇ ಅದು ಕಟ್ಕೊಂಡು ಏನಾಗ್ತದೆ, ದೊಡ್ಡದಾಗ್ತಾ ಹೋಗ್ತದೆ, ರೈಟ್? ಅದೇ ರೀತಿಯಾಗಿ ಈ ಜೀವ ವೈವಿಧ್ಯತೆ ಅಂತ ಬಂದಾಗ ಸಿಂಗಲಿಂದ ಆರಂಭಗೊಳ್ತದೆ. ಅಫ್ಕೋರ್ಸ್ ಮನುಷ್ಯರು ಹಲವು ಕೋಟ್ಯಾಂತರ ಜನ ಇದ್ದೀವಿ, ಬಟ್ ಒಬ್ಬ ಮನುಷ್ಯರಿಂದನೇ ಇಷ್ಟೆಲ್ಲ ಉದ್ಭವ ಆಗಿರೋದು ಅಲ್ವಾ? ಸೊ ಅದೇ ರೀತಿಯಾಗಿ ಇವಾಗ ಜಿಂಕೆ ತೆಗೆದುಕೊಳ್ಳಿ. ಸೊ ಒಂದು ಜಿಂಕೆಯಿಂದನೇ ಇಷ್ಟೆಲ್ಲ ಆಗಿರೋದು, ರೈಟ್? ಯಾವುದೇ ರೀತಿ ಪ್ರಾಣಿ ಪಕ್ಷಿ ಏನೇ ತೆಗೆದುಕೊಂಡ್ರು ಸ್ಟಾರ್ಟಿಂಗ್ ಏನಿರ್ತದೆ, ಒಂದಿರ್ತದೆ. ಅದನ್ನು ನಾವು ಇಂಡಿವಿಜುವಲ್ ಅಂತೇಳಿ ಕರಿತೀವಿ. ಓಕೆ, ಆಮೇಲೆ ಒಂದೇ ಜಾತಿ ಒಂದು ಗುಂಪು ಏನು ಸೇರ್ಕೊಳ್ಳುತ್ತಲ್ಲ, ಅವಾಗ ಅದನ್ನು ಪಾಪ್ಯುಲೇಷನ್ ಅಂತೀವಿ. ಫಾರ್ ಎಕ್ಸಾಂಪಲ್ ಮನುಷ್ಯರದು ಒಂದು ಗುಂಪು ಅಲ್ವಾ? ಸೊ ಅದಕ್ಕೊಂದು ಪಾಪ್ಯುಲೇಷನ್ ಅಂತೀವಿ. ಆಮೇಲೆ ನಾಯಿಗಳು ಅಂತ ತಗೊಳ್ಳಿ, ನಾಯಿಗಳು, ಸೊ ಅದು ಒಂದು ಪಾಪ್ಯುಲೇಷನ್. ಓಕೆ, ಆಮೇಲೆ ಬೆಕ್ಕು, ಇದು ಒಂದು ಪಾಪ್ಯುಲೇಷನ್. ಆಮೇಲೆ ಹುಲಿ, ಸೊ ಇದು ಒಂದು ಪಾಪ್ಯುಲೇಷನ್. ಇಲ್ಲಿ ಏನಾಗ್ತದೆ, ಇಂಡಿವಿಜುವಲಲ್ಲಿ ಒಂದೊಂದೇ ಮಾತಾಡ್ತೀವಿ. ಪಾಪ್ಯುಲೇಷನ್ ಅಂದಾಗ ಆ ಇಂಡಿವಿಜುವಲ್ನ ಒಂದು ಗುಂಪಿನ ಬಗ್ಗೆ ಮಾತಾಡ್ತೀವಿ ಪಾಪ್ಯುಲೇಷನ್ ಅಂತ ಬಂದರೆ. ಅದಾದ ನಂತರ ಬರೋದು ಯಾವುದು, ಕಮ್ಯುನಿಟಿ. ಕಮ್ಯುನಿಟಿ ಅಂದರೆ ಏನಾಯಿತು, ಈ ಎಲ್ಲವೂ ಮಿಕ್ಸ್ ಇರ್ತವೆ. ಇಲ್ಲಿ ಈ ಎಲ್ಲವೂ ಮಿಕ್ಸ್ ಇರ್ತವೆ. ಓಕೆ, ಇಂಡಿವಿಜುವಲ್ ಅಂತ ಬಂದಾಗ ಸಿಂಗಲ್ಲು, ಪಾಪ್ಯುಲೇಷನ್ ಬಂದಾಗ ಆ ಸಿಂಗಲದ ಗ್ರೂಪು, ಆಮೇಲೆ ಕಮ್ಯುನಿಟಿ ಅಂತ ಬಂದಾಗ ಅವೆಲ್ಲದರ ಬಗ್ಗೆ ಮನುಷ್ಯ, ನಾಯಿ, ಬೆಕ್ಕು ಎಲ್ಲವೂ ಕೂಡ್ಕೊಂಡಿರ್ತಾವಲ್ಲಿ. ಓಕೆ, ಅದಾದ ನಂತರ ಬರೋದು ಯಾವುದು, ಎಕೋಸಿಸ್ಟಮ್. ಸೊ ಈ ಎಕೋಸಿಸ್ಟಮಲ್ಲಿ ಏನು ಮಾಡ್ತೀವಿ ಅಂದರೆ ಅವುಗಳ ರಿಲೇಷನ್ಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಓಕೆ, ಈ ಮನುಷ್ಯ ಮತ್ತು ಪ್ರಾಣಿ ಜೊತೆ ಯಾವ ಥರನಾಗಿರ್ತಕ್ಕಂಥ ರಿಲೇಷನ್ ಅದ, ಮನುಷ್ಯ ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾವ ಥರ ರಿಲೇಷನ್ ಅದ. ಸೊ ಈ ರೀತಿಯಾಗಿರ್ತಕ್ಕಂಥ ಹೊಂದಾಣಿಕೆ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಹೌ ಇಸ್ ದ ಇಂಟರ್ಯಾಕ್ಷನ್ ಬಿಟ್ವೀನ್ ದ ಫಾರ್ ಎಕ್ಸಾಂಪಲ್ ಅ ಹ್ಯೂಮನ್ ಆ್ಯಂಡ್ ಇಟ್ಸ್ ಸರೌಂಡಿಂಗ್. ಓಕೆ, ಇಂಟ್ರಾಕ್ಷನ್ ಆಬ್ವಿಯಸ್ಲಿ ಇದ್ದೇ ಇರ್ತದೆ ವಾತಾವರಣದಲ್ಲಿ. ಇದೀವಿ ಅಂದಮೇಲೆ ಇವಾಗ ಒಬ್ಬ ಮನುಷ್ಯ ಅದನ್ನು ಅಂದ್ಕೊಳ್ಳಿ, ಅವ್ನ ಸುತ್ತಮುತ್ತಲು ಗಾಳಿ ಬೀಸ್ತಾ ಇರ್ತದೆ, ಸೂರ್ಯನ ಬೆಳಕು ಬೀಳ್ತಾ ಇರ್ತದೆ. ಸೊ ಇಟ್ ಈಸ್ ಆಲ್ಸೋ ಕೈಂಡ್ ಆಫ್ ಇಂಟ್ರಾಕ್ಷನ್. ಅದಿಲ್ಲ, ಸೂರ್ಯನ ಬೆಳಕು ನಮ್ಮ ಮೇಲೆ ಬಿದ್ದಾಗ ಅದಕ್ಕೆ ನಾವು ರೆಸ್ಪಾಂಡ್ ಮಾಡ್ತೀವಿ, ನಮ್ಮಿಬ್ಬರ ನಡುವೆ ಒಂದು ಇಂಟ್ರಾಕ್ಷನ್ ಆಗುತ್ತೆ ಅಂತ ಆ ಥರ ಅನ್ಕೋಬೇಕು ನೀವು. ಸೊ ಇಲ್ಲಿ ಅದನ್ನೇ ಕೊಡ್ತಾ ಇರೋದು. ಇಂಡಿವಿಜುವಲ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ ಒಂದು ಲೈನ್ ಅನ್ಕೋಬೋದು ಅಥವಾ ಒಂದು ಪ್ಲ್ಯಾಂಟ್ ಅನ್ಕೋಬೋದು, ಅವೆಲ್ಲ ಇಂಡಿವಿಜುವಲ್ ಸಿಂಗಲ್ ರಿಪ್ರೆಸೆಂಟ್ ಮಾಡ್ತಾ ಇರೋದು. ಓಕೆ, ಸೊ ಇದನ್ನು ಹೇಳಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಟರ್ಮಿನಾಲಜಿ ಇಂಪಾರ್ಟೆಂಟ್ ಆಗ್ತದೆ. ಯಾವುದಪ್ಪ ಅಂದರೆ ಅದು ಎರಡು, ಒಂದು ಎಕೋಫೇನ್, ಇನ್ನೊಂದು ಎಕೋ ಟೈಪ್. ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ಬೋದು ವಾಟ್ ಈಸ್ ಎಕೋಪೇನ್, ವಾಟ್ ಈಸ್ ಎಕೋ ಟೈಪ್ ಅಂತ. ಎಕೋಪೇನ್ ಅಂದರೆ ಟೆಂಪ್ರರಿ ಚೇಂಜಸ್ ಎಲ್ಲಿರ್ತದಲ್ಲ ಅದನ್ನು ನಾವು ಎಕೋಪೇನ್ ಅಂತ ಹೇಳ್ತೀವಿ. ಪರ್ಮನೆಂಟ್ ವೇರಿಯೇಷನ್ ಅಥವಾ ಪರ್ಮನೆಂಟ್ ಚೇಂಜಸ್ ಇರ್ತದಲ್ಲ ಅದನ್ನು ಎಕೋ ಟೈಪ್ ಅಂತೀವಿ. ಏನು ಹಿಂಗಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜೀವಿಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ವಿ ಅಂದ್ಕೊಳ್ಳಿ ನಾವು. ಸೊ ಆ ಮತ್ತೊಂದು ಸ್ಥಳಕ್ಕೆ ಹೋದಾಗ ಅಲ್ಲೊಂದು ಸ್ವಲ್ಪ ದಿನ ಟೈಮ್ ತಗೊಳ್ಕೊಳ್ಳುತ್ತೆ ಅಲ್ಲಿ ಜಾಗಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ. ಓಕೆ, ದಟ್ ಈಸ್ ಟೆಂಪ್ರರಿ ಚೇಂಜಸ್. ಅದು ಅಲ್ಲಿಂದ ಮತ್ತೆ ಮರಳಿ ತನ್ನ ಮೊದಲೇ ಪ್ಲೇಸಿಗೆ ಬಂದ ತಕ್ಷಣ ಏನಾಗುತ್ತಲ್ಲ ಅದು ಹೆಂಗೆ ಇರುತ್ತಲ್ಲ ಹಂಗೆ ಆಗುತ್ತೆ. ಅದು ಟೆಂಪ್ರರಿ ಚೇಂಜಸ್. ಅದಕ್ಕೆ ಎಕೋಪೇನ್ ಅಂತೇಳಿ ಕರೀತಾರೆ. ಎಕೋ ಟೈಪ್ ಅಂದರೆ ಪರ್ಮನೆಂಟ್ ವೇರಿಯೇಷನ್. ಆ ಜೀವಿ, ಫಾರ್ ಎಕ್ಸಾಂಪಲ್ ಒಂದು ಜೀವಿ ಇದೆ ಅಂದ್ಕೊಳ್ಳಿ, ಅದನ್ನು ಒಂದು ಪ್ಲೇಸಿಂದ ಮತ್ತೊಂದು ಬೇರೆ ಯಾವುದೋ ಪ್ಲೇಸಿಗೆ ತೆಗೆದುಕೊಂಡು ಹೋದಾಗ ಅಲ್ಲಿರ್ತಕ್ಕಂಥ ವಾತಾವರಣಕ್ಕೆ ಅದು ಪರ್ಟಿಕ್ಯುಲರಾಗಿ ಹೊಂದ್ಕೊಂಡ್ಬಿಡೋದು. ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯ ಕರ್ನಾಟಕದಲ್ಲಿ ಇದ್ದಾನೆ ಅಂದ್ಕೊಳ್ಳಿ, ಅವ್ನು ಕರ್ಕೊಂಡೋಗ್ಬಿಟ್ಟು ಪೋಲಾರ್ ರೀಸನ್ಸ್ ಯಾವುದು ಅತ್ಯಂತ ಐಸ್ ಭರಿತವಾಗಿರ್ತಕ್ಕಂಥ ಈ ಜಮ್ಮು ಕಾಶ್ಮೀರದಲ್ಲಿ ಹೋದ್ರೆ ಏನಾಗುತ್ತೆ, ಒಂದೆರಡು ದಿನ ಅವನಿಗೆ ಕಷ್ಟ ಆಗುತ್ತೆ, ಬಟ್ ಅದರ ಜೊತೆ ಅವನು ಹೊಂದಾಣಿಕೆ ಆಗ್ತಾನೆ ಅಲ್ಲಿ. ಓಕೆ, ಸ್ಟಾರ್ಟಿಂಗಲ್ಲಿ ಹೊಂದಾಣಿಕೆ ಆಗುತ್ತೆ, ಬಟ್ ಅವನಿಗೆ ಬರ್ತಾ ಏನಾಗುತ್ತಲ್ಲ ಪರ್ಮನೆಂಟಾಗಿ ಹೊಂದಾಣಿಕೆಯನ್ನು ಮಾಡ್ಕೊಂಡ್ಬಿಡ್ತಾನೆ. ಅದು ಪರ್ಮನೆಂಟ್ ವೇರಿಯೇಷನ್ ಎಕೋ ಟೈಪಿಗೆ. ಓಕೆ, ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು, ಎಕೋಪೇನ್ ಆ್ಯಂಡ್ ಎಕೋ ಟೈಪ್. ಒನ್ ಮೋರ್ ಟೈಮ್ ಐಮ್ ರಿಪೀಟಿಂಗ್. ಎಕೋಪೇನ್ ಅಂದರೆ ಏನು, ಟೆಂಪ್ರರಿ ಚೇಂಜಸ್ ಆಗ್ತಾ ಇರ್ತದೆ. ಎಕೋ ಟೈಪ್ ಅಂದರೆ ಪರ್ಮನೆಂಟ್, ಶಾಶ್ವತವಾಗಿರ್ತಕ್ಕಂಥ ಬದಲಾವಣೆಗಳಾಗ್ತಾ ಇರ್ತವೆ. ಮುಂದಿನ ಟರ್ಮಿನಾಲಜಿ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಇಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಇಂಟರ್ ಬ್ರೀಡಿಂಗ್ ಆರ್ಗ್ಯಾನಿಸಮ್ಸ್. ಅದೇ ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ಲೈನ್ಸ್. ಇಲ್ಲಿ ಲಯನ್ ಒಂದೇ, ಇಲ್ಲಿ ಲಯನ್ಸ್ ಬಹುವಚನ ಅಂದರೆ ಭಾಳಷ್ಟು ಲೈನ್ಗಳು, ಅವುಗಳ ಸಂತಾನೋತ್ಪತ್ತಿ ಯಾವ ರೀತಿ ಆಗ್ತಾ ಇರ್ತದೆ, ಒಂದು ಗುಂಪು ಅದು. ಓಕೆ, ಅದಾದ ನಂತರ ಬರೋದು ಯಾವುದು, ಕಮ್ಯುನಿಟಿ. ಕಮ್ಯುನಿಟಿ ಅಂದರೆ ಏನು, ಅಸೋಸಿಯೇಷನ್ ಆಫ್ ಡಿಫ್ರೆಂಟ್ ಸ್ಪೀಸೀಸ್. ಆವಾಗಲೇ ಹೇಳಿದ್ನಲ್ಲ ಎಲ್ಲ ಗುಂಪು ಬರ್ತದೆ ಇಲ್ಲಿ. ಅಸೋಸಿಯೇಷನ್, ಲಯನ್, ಜಿಬ್ರಾ, ಡೀರ್ ಎಲ್ಲದರದ್ದೊಂದು ಗುಂಪು ಆಗ್ತದೆ ಇಲ್ಲಿ. ಓಕೆ, ಕಮ್ಯುನಿಟಿ ಅಂತ ಬಂದಾಗ. ನೆಕ್ಸ್ಟ್
ಸೊ ಇದರಲ್ಲಿ ಎರಡು ಕ್ಯಾಟಗರಿ ಮಾಡ್ತೀವಿ ನಾವು ಏನಂತ, ಒಂದು ಮೇಜರ್ ಕಮ್ಯುನಿಟಿ, ಇನ್ನೊಂದು ಮೈನರ್ ಕಮ್ಯುನಿಟಿ. ಮೇಜರ್ ಕಮ್ಯುನಿಟಿ ಅಂದರೆ ಜಾಸ್ತಿ ಯಾವ್ದು ಇರುತ್ತಲ್ಲ ಅದು ಮೇಜರ್ ಹೆಸರಲ್ಲಿದೆ, ಯಾವ್ದು ಕಡಿಮೆ ಇರುತ್ತಲ್ಲ ಮೈನರ್ ಕಮ್ಯುನಿಟಿ. ಮೇಜರ್ ಕಮ್ಯುನಿಟಿಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು, ಪ್ಲ್ಯಾಂಟ್ಸ್, ಗಿಡಗಳೇನಿದಾವಲ್ಲ ಅವು ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೇಜರ್ ಕಮ್ಯುನಿಟಿ. ಅವಕ್ಕೆ ಏನಂತ ಕರಿತೀವಿ ನಾವು, ಅಟೋಟ್ರಾಪ್ಸ್ ಅಂತೇಳಿ ಕರಿತೀವಿ. ಅಟೋಟ್ರಾಪ್ಸ್ ಅಂದ್ರೆ ಏನು, ಯಾವ ತಮ್ಮ ಆಹಾರವನ್ನು ತಾವೇ ಮಾಡ್ಕೋತಾವಲ್ಲ ಅವಕ್ಕೆ ಅಟೋಟ್ರಾಪ್ಸ್ ಅಂತೇಳಿ ಕರೀತಾರೆ. ಸೊ ಮೇಜರ್ ಕಮ್ಯುನಿಟಿಗೆ ಬೆಸ್ಟ್ ಎಕ್ಸಾಂಪಲ್ ಪ್ಲ್ಯಾಂಟ್ಸ್ ಆ್ಯಂಡ್ ದೇ ಆರ್ ಆಲ್ಸೋ ನೋನ್ ಆಸ್ ಅಟೋಟ್ರಾಪ್ಸ್. ಆ್ಯಂಡ್ ದೇ ಆರ್ ಇಂಡಿಪೆಂಡೆಂಟ್. ಅವು ಆಹಾರವನ್ನು ತಯಾರಿಕೆ ಮಾಡಿಕೊಳ್ಳೋಕೆ ಯಾವುದರ ಮೇಲಾದರೂ ಡಿಪೆಂಡ್ ಇರ್ತಾವ, ನೋ, ದೇ ಪ್ರಿಪೇರ್ ದೇರ್ ಓನ್ ಫುಡ್ ಬೈ ಯೂಸಿಂಗ್ ದ ಸನ್ಲೈಟ್ ಅಲ್ವಾ. ಅದಕ್ಕೋಸ್ಕರ ನಾವು ಅಟೋಟ್ರಾಪ್ಸ್ ಅಂತ ಕರೆಯೋದು. ಇದಾದ ನಂತರ ಮೈನರ್ ಕಮ್ಯುನಿಟಿ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು, ಎನಿಮಲ್ಸ್, ನಾವೇ. ಸೊ ನಾವೇನಿದ್ದೀವಿ ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಓಕೆ, ವಿ ಆರ್ ಡಿಪೆಂಡೆಂಟ್. ಬಟ್ ಮೇಜರ್ ಕಮ್ಯುನಿಟಿ ದಟ್ ಈಸ್ ನಥಿಂಗ್ ಬಟ್ ಲೈಕ್ ಪ್ಲಾಂಟ್ಸ್, ದೇ ಆರ್ ಇಂಡಿಪೆಂಡೆಂಟ್. ಓಕೆ, ನೆಕ್ಸ್ಟ್ ಇದಾದ ನಂತರ ಬರೋದು ಯಾವುದು ಟರ್ಮಿನಾಲಜಿ, ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂದರೆ ಏನು, ಲಿವಿಂಗ್ ಥಿಂಗ್ಸ್ ಇಂಟರ್ಯಾಕ್ಟಿಂಗ್ ವಿತ್ ಈಚ್ ಅದರ್ ಆ್ಯಂಡ್ ಆಲ್ಸೋ ವಿತ್ ಎನ್ವಿರಾನ್ಮೆಂಟ್. ಒಂದು ಜೀವಿಯಿಂದ ಮತ್ತೊಂದು ಜೀವಿಗಳ ನಡುವಿನ ಇಂಟರ್ಯಾಕ್ಷನ್ ಜೊತೆಗೆ ಅದರ ಸುತ್ತಮುತ್ತಲು ಇರತಕ್ಕಂಥ ವಾತಾವರಣ ಜೊತೆಗಿನ ಇಂಟರ್ಯಾಕ್ಷನ್ ಬಗ್ಗೆ ನಾವು ಇದರಲ್ಲಿ ಸ್ಟಡಿ ಮಾಡ್ತೀವಿ. ಎಕೋಸಿಸ್ಟಮ್ ಬಗ್ಗೆ ಅಂದರೆ ತಿಳ್ಕೊತೀವಿ. ಇದರ ಸ್ಟಡಿನ ಏನಂತ ಕರಿತೀವಿ, ಎಕೋಲಾಜಿ ಅಂತೇಳಿ ಕರಿತೀವಿ. ಎಕೋಸಿಸ್ಟಮ್ ಅಂದರೆ ಯಾವ ಥರ ರಿಲೇಷನ್ ಇದೆ ಅಂತ ನೋಡೋದು, ಅದರ ಬಗ್ಗೆ ಅಧ್ಯಯನ ಮಾಡುವಂಥ ಬಂದಾಗ ಸ್ಟಡಿ ಆಫ್ ಎಕೋಸಿಸ್ಟಮ್ ಇಸ್ ನೋನ್ ಆ್ಯಸ್ ಎಕೋಲಾಜಿ. ಆಲ್ಮೋಸ್ಟ್ ಸೇಮ್ ಅಂತಲೇ ಅನಿಸುತ್ತೆ, ಬಟ್ ಜಸ್ಟ್ ಒಂದು ಸ್ಟಡಿ ಅಂತಕ್ಕಂಥ ವರ್ಡನ್ನ ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಸೊ ಅದರ ಮೇಲೆ ನೀವು ಅರ್ಥ ಮಾಡ್ಕೋಬೇಕು. ಎಕೋಸಿಸ್ಟಮ್ ಅಂದರೆ ಇಂಟರ್ಯಾಕ್ಷನ್ಸ್ಗಳು ಯಾವ ರೀತಿಯಾಗಿರ್ತಕ್ಕಂಥದ್ದು ಇರ್ತದೆ ಅನ್ನೋದನ್ನು ನೋಡ್ತೀವಿ. ಅದ್ರ ಬಗ್ಗೆ ಅಧ್ಯಯನ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಅದಕ್ಕೆ ನಾವು ಎಕೋಲಾಜಿ ಅಂತೇಳಿ ಕರಿತೀವಿ. ಇವಾಗ ಹೆಂಗೆ ನಾವು ಆರ್ನಿಥಾಲಜಿ ಅಂತೀವಲ್ವ, ಆಂಕಾಲಜಿ, ಸೊ ಅದೇ ರೀತಿಯಾಗಿ ಎಕೋಲಾಜಿ ಇದೇನು ಮಾಡ್ತದೆ, ಇಲ್ಲಿ ಪರಿಸರದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇಟ್ ಇಸ್ ನಥಿಂಗ್ ಬಟ್ ಎಕೋಸಿಸ್ಟಮ್ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಕ್ಲಾಸಿಫಿಕೇಷನ್. ಸೊ ಇದನ್ನು ಯಾವ ರೀತಿ ವಿಭಾಗ ಮಾಡ್ತೀವಿ ಅಂದರೆ ನಾವು ನ್ಯಾಚುರಲ್ ಅಂತ ಒಂದು, ಇನ್ನೊಂದು ಮ್ಯಾನ್ ಮೇಡ್ ಅಂತ ಒಂದು. ನ್ಯಾಚುರಲ್ ಅಂದರೆ ಏನು, ನೈಸರ್ಗಿಕ ದತ್ತವಾಗಿರ್ತಕ್ಕಂಥದ್ದು. ಮ್ಯಾನ್ ಮೇಡ್ ಅಂದರೆ ಮನುಷ್ಯರೇ ರೆಡಿ ಮಾಡಿರ್ತಕ್ಕಂಥದ್ದು. ಸೊ ಎಕ್ಸಾಮಲ್ಲಿ ಕೇಳ್ತಾರೆ ಕೆಲವೊಂದಿಷ್ಟು ಆಪ್ಷನ್ ಕೊಟ್ಬಿಟ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ನ್ಯಾಚುರಲ್ ಎಕೋಸಿಸ್ಟಮ್ ಆರ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಅಂತ. ಓಕೆ, ಯು ಹ್ಯಾವ್ ಟು ಬಿ ಏಬಲ್ ಟು ಆನ್ಸರ್ ದ್ಯಾಟ್ ಕ್ವಶನ್. ಓಕೆ, ಸೊ ನ್ಯಾಚುರಲ್ ಅಂದರೆ ಯಾವುದು, ಟೆರೆಸ್ಟ್ರಿಯಲ್ ಮತ್ತು ಅಕ್ವಾಟಿಕ್. ಟೆರೆಸ್ಟ್ರಿಯಲ್ ಅಂದರೆ ಏನು, ಭೂಮಿ ಮೇಲೆ ಇರ್ತಕ್ಕಂಥದ್ದು ಅಂದರೆ ನೆಲದ ಮೇಲೆ. ಅಕ್ವಾಟಿಕ್ ಅಂದರೆ ನೀರಿನ ಮೇಲೆ. ಓಕೆ, ಆ ರೀತಿ ಎರಡು ಕ್ಯಾಟಗರಿ ಮಾಡಿದರು ನ್ಯಾಚುರಲಲ್ಲಿ. ಬಟ್ ಮ್ಯಾನ್ ಮೇಡಲ್ಲಿ ಯಾವುದು, ಮ್ಯಾನ್ ಮೇಡಲ್ಲಿ ಎರಡು ಇದಾವೆ, ಒಂದು ಅಕ್ವೇರಿಯಂ, ಇನ್ನೊಂದು ಡ್ಯಾಮ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹಲವಾರು ಇದ್ದಾವೆ, ಬಟ್ ಇದು ಎರಡನ್ನು ನೋಡೋಣ. ಅಕ್ವೇರಿಯಂ ಇರ್ತಾವಲ್ಲ ಅದನ್ನು ನಾವೇ ರೆಡಿ ಮಾಡಿರ್ತಕ್ಕಂಥದ್ದೆಲ್ಲ ಮನುಷ್ಯರೇ, ಸೊ ಅದಕ್ಕೆ ಅದು ಮ್ಯಾನ್ ಮೇಡ್ ಎಕೋಸಿಸ್ಟಮ್. ಇನ್ನೊಂದು ಡ್ಯಾಮ್ಸ್, ನಮ್ಮ ಆಲ್ಮಟ್ಟಿ ಡ್ಯಾಮ್ ಆಗಿರ್ಬೋದು, ನಾಗಾರ್ಜುನ ಸಾಗರ್ ಡ್ಯಾಮ್ ಆಗಿರ್ಬೋದು, ದೇ ಆಲ್ ಕನ್ಸ್ಟ್ರಕ್ಟೆಡ್ ಬೈ ದ ಹ್ಯೂಮನ್ಸ್. ದೋಸ್ ಆಲ್ ಆರ್ ಮ್ಯಾನ್ ಮೇಡ್ ಎಕೋಸಿಸ್ಟಮ್. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು, ಟೆರೆಸ್ಟ್ರಿಯಲ್ ಮತ್ತು ಅಕ್ವಾಟಿಕಲ್ಲಿ ಫರ್ದರ್ ಕ್ಲಾಸಿಫಿಕೇಷನ್ ಇದೆ. ಟೆರೆಸ್ಟ್ರಿಯಲ್ ಅಂದರೆ ನಾನು ಮೊದಲು ಹೇಳಿದಾಗೆ ನೆಲದ ಮೇಲೆ. ಸೊ ಎಕ್ಸಾಂಪಲ್ ಏನದಕ್ಕೆ ನೆಲದ ಮೇಲಕ್ಕೆ ಅಂದರೆ ಲ್ಯಾಂಡ್ ಅಂತ ಕೊಟ್ಟಿದ್ದೀನಿ ನೋಡಿ. ಯಾವುದಂದರೆ ಫಾರೆಸ್ಟ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಡೆಸರ್ಟ್ ಅಂದರೆ ಅರಣ್ಯ, ಈ ಮರುಭೂಮಿ ಆಗಿರ್ಬೋದು, ಇವೆಲ್ಲವೂ ಏನದಲ್ಲ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ಗೆ ಬೆಸ್ಟ್ ಎಕ್ಸಾಂಪಲ್ಗಳು. ಅದೇ ರೀತಿಯಾಗಿ ಅಕ್ವಾಟಿಕ್ ಅಂತ ಬಂದರೆ ವಾಟರ್ ಮೇಲೆ ಇರ್ತಕ್ಕಂಥದ್ದು, ಯಾವುದು ಫ್ರೆಶ್ ವಾಟರ್ ಆಗಿರ್ಬೋದು. ಮರೈನ್ ಅಂದ್ರೇನು, ಸಲೈನಿಟಿ ಇರುತ್ತಲ್ಲ, ಅಲ್ಲಿ ಉಪ್ಪಿನಂಶ ಇರುತ್ತಲ್ಲ, ಆ ಥರನಾಗಿರ್ತಕ್ಕಂಥದ್ದು. ಓಕೆ, ಸೊ ಈ ರೀತಿಯಾಗಿ ಎರಡು ಕ್ಯಾಟಗರಿ. ಫ್ರೆಶ್ ವಾಟರಲ್ಲಿ ಮತ್ತೆ ಬೇರೆ ಏನು ಮಾಡಿದ್ದಾರೆ, ರನ್ನಿಂಗ್ ಮತ್ತು ಸ್ಟ್ಯಾಂಡಿಂಗ್, ಫ್ಲೋ ಆಗ್ತಕ್ಕಂಥ ನೀರು. ನದಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನದಿಯಲ್ಲಿ ಏನಾಗ್ತಾ ಇರ್ತದೆ, ನೀರು ಹರಿತಾ ಇರ್ತದೆ. ಸೊ ಫ್ರೆಶ್ ವಾಟರ್ಗೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ರಿವರ್ ಆಗಿರ್ತದೆ. ಮತ್ತು ಇನ್ನೊಂದು ಫ್ರೆಶ್ ವಾಟರ್ಗೆ ಇನ್ನೊಂದು ಕ್ಯಾಟಗರಿ ಯಾವುದಪ್ಪ ಅಂದರೆ ಸ್ಟ್ಯಾಂಡಿಂಗ್ ವಾಟರ್ಗೆ ಯಾವ್ದು ಎಕ್ಸಾಂಪಲ್ ಅಂದ್ರೆ ಪಾಂಡ್. ನಮ್ಮ ಮನೆಯಲ್ಲೆಲ್ಲ ಹೊಂಡಗಳು ಇರ್ತಾವಲ್ಲ, ಅಲ್ಲಿ ಏನಾದರೂ ನೀರು ಫ್ಲೋ ಆಗುತ್ತಾ, ಇಲ್ಲ, ಅಲ್ಲಿ ಎಷ್ಟು ನೀರು ಬಂದಿರುತ್ತೆ ಎಲ್ಲನೂ ಅಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತದೆ, ಅದಕ್ಕೆ ಅದು ಸ್ಟ್ಯಾಂಡಿಂಗ್ ವಾಟರ್. ನದಿಯಲ್ಲಿರೋದೆಲ್ಲ ರನ್ನಿಂಗ್ ವಾಟರ್. ಸೊ ಈ ರೀತಿಯಾಗಿ ಕ್ಯಾಟಗರಿಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ಒನ್, ಈ ಟರ್ಮಿನಾಲಜಿ ಭಾಳ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾರೆ. ವಾಟ್ ಈಸ್ ಎಕೋಲಾಜಿಕಲ್ ನೇಚೆ? ಡೆಫಿನೇಷನ್ ಓದ್ತೀನಿ ನೋಡಿ. ಆಲ್ ಬಯೋಲಾಜಿಕಲ್, ಫಿಸಿಕಲ್, ಕೆಮಿಕಲ್ ಫ್ಯಾಕ್ಟರ್ಸ್ ದ್ಯಾಟ್ ಅ ಸ್ಪೀಸಿಸ್ ನೀಡೆಡ್ ಟು ಸರ್ವೈವ್ ಆ್ಯಂಡ್ ಸ್ಟೇ ಹೆಲ್ದಿ ಲೈಫ್ ಆ್ಯಂಡ್ ರೀಪ್ರೊಡ್ಯೂಸ್. ಒಂದು ಜೀವಿಗೆ ಅವಶ್ಯಕತೆ ಇರತಕ್ಕಂಥ ಬಯೋಲಾಜಿಕಲ್, ಫಿಸಿಕಲ್, ಕೆಮಿಕಲ್ ಫ್ಯಾಕ್ಟರ್ಸ್ಗಳು ಯಾವುದಕ್ಕೆ, ಹೆಲ್ದಿ ಲೈಫ್ ಮತ್ತು ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಎಲ್ಲಿ ದೊರೀತಾ ಇರ್ತದಲ್ಲ ಅದಕ್ಕೆ ನಾವು ಎಕೋಲಾಜಿಕಲ್ ನೀಶೆ ಅಂತೇಳಿ ಕರಿತೀವಿ. ಓಕೆ, ಆಲ್ ದ ಬಯೋಲಾಜಿಕಲ್, ಫಿಸಿಕಲ್, ಕೆಮಿಕಲ್ ಫ್ಯಾಕ್ಟರ್ಸ್ ದಟ್ ಅ ಸ್ಪೀಸಿಸ್, ಒಂದು ಸ್ಪೀಸಿಸ್ ಇವೆಲ್ಲವನ್ನು ಏನು ನೀಡ್ ಇರ್ತದಲ್ಲ ಅದನ್ನು ನಾವು ಎಕೋಲಾಜಿಕಲ್ ನೀಶೆ ಅಂತೇಳಿ ಕರಿತೀವಿ. ಇದೆಲ್ಲ ಎದಕ್ಕೆ ಅವಶ್ಯಕತೆ ಇರ್ತದೆ ಒಂದು ಸ್ಪೀಸಿಸ್ಗೆ, ಟು ಸ್ಟೇ ಹೆಲ್ದಿ, ಆರೋಗ್ಯವಂತವಾಗಿರಲು ಮತ್ತು ರೀಪ್ರೊಡ್ಯೂಸ್, ಸಂತಾನೋತ್ಪತ್ತಿ, ನೆಕ್ಸ್ಟ್ ಜೀವಿಯನ್ನು ಉತ್ಪತ್ತಿ ಮಾಡಲಿಕ್ಕೆ. ಓಕೆ,
ಸೊ ನೆನಪಿಟ್ಕೋಬೇಕು ಎಕಲಾಜಿಕಲ್ ನಿಶೆ ಅಂದರೆ ಏನಂತ. ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಯುನಿಕ್ ಫಾರ್ ಈಚ್ ಸ್ಪೀಸಿಸ್. ಈ ಎಕಲಾಜಿಕಲ್ ನಿಶೆ ಏನದಲ್ಲ ಜೀವಿಯಿಂದ ಜೀವಿಗೆ ಬೇರೆ ಬೇರೆ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ನಮ್ಮ ಕಡೆ ಇರ್ತಕ್ಕಂಥ ನಾಯಿ ಡಾಗ್ಗಳನ್ನು ನೋಡಿ ಅದಕ್ಕೆ ಅವಶ್ಯಕತೆ ಇರ್ತಕ್ಕಂಥ ವಾತಾವರಣ ಆಗಿರ್ಬೋದು, ಫುಡ್ ಆಗಿರ್ಬೋದು, ಎಲ್ಲವೂ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರ್ತದೆ. ಅದಕ್ಕೆ ಟು ಸ್ಟೇ ಹೆಲ್ದಿ ಆ್ಯಂಡ್ ಟು ರೀಪ್ರೊಡ್ಯೂಸ್. ಅದೇ ರೀತಿಯಾಗಿ ನೀವು ಈ ಹಿಮನಾಯಿ ಅಂತ ಕರೀತಾರಲ್ಲ, ಅಲ್ಲಿ ಹೋಗಿ ನೋಡಿದರೆ ಅದರ ಕಂಡೀಷನೇ ಬೇರೆ ಇರ್ತದೆ. ಓಕೆ, ಅವುಗಳ ಊಟನೇ ಬೇರೆ ಇರ್ತದೆ, ಅದರ ಲೈಫ್ ಸ್ಟೈಲೇ ಬೇರೆ ಇರ್ತದೆ. ಸೊ ಹೀಗಾಗಿ ನಾವೇನು ಹೇಳ್ತೀವಿ, ಎಕಲಾಜಿಕಲ್ ನಿಶೆಯಲ್ಲಿ ಪ್ರತಿಯೊಂದು ಜೀವಿಯ ಒಂದು ಏನು ಪರ್ಟಿಕ್ಯುಲರ್ ಸ್ಟೈಲ್ ಇರ್ತದಲ್ಲ ಅದು ಬೇರೆ ಬೇರೆ ಆಗಿರ್ತದೆ. ಇಟ್ ಈಸ್ ಯುನಿಕ್ ಫಾರ್ ಈಚ್ ಸ್ಪೀಸೀಸ್. ಎಕಲಾಜಿಕಲ್ ನಿಶೆ ಅನ್ನೋದು ಬೇರೆ ಬೇರೆ ಆಗಿರ್ತದೆ. ಇವನ್ ನಮ್ಮನ್ನೇ ಎಕ್ಸಾಂಪಲ್ ತೊಗೋಬೋದು ನೀವು. ಫಾರ್ ಎಕ್ಸಾಂಪಲ್, ನಾವು ಕರ್ನಾಟಕದಲ್ಲಿ ಇದ್ದಾಗ ನಮ್ಮ ಸ್ಟೈಲ್ ಅಥವಾ ಇದ್ದಂಥ ನಮ್ಮ ಜನರದ ರೀತಿ ಬೇರೆ ಇರ್ತದೆ. ನಾವು ಊಟ ಮಾಡೋ ಪದ್ಧತಿ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಕಂಪ್ಲೀಟ್ಲಿ ಚೇಂಜ್ ಇರ್ತದೆ. ಸೊ ಅದೇ ರೀತಿಯಾಗಿ ನೀವು ಅಮೇರಿಕಾಗೆ ಹೋಗಿ ಅಥವಾ ಯಾವುದೋ ಯುರೋಪಿಯನ್ ಕಂಟ್ರಿಗೆ ಹೋಗಿ, ದೇರ್ ಲೈಫ್ ಸ್ಟೈಲ್ ಈಸ್ ಕಂಪ್ಲೀಟ್ ಡಿಫ್ರೆಂಟ್ ಅಲ್ವಾ. ಸೊ ದೇ ಆರ್ ಆಲ್ಸೋ ಯುನಿಕ್, ವಿ ಆರ್ ಆಲ್ಸೋ ಯುನಿಕ್ ಅಲ್ವಾ. ಸೊ ಆ ರೀತಿಯಾಗಿ ಇಟ್ ಈಸ್ ಯುನಿಕ್ ಫಾರ್ ಈಚ್ ಸ್ಪೀಸೀಸ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಎಕಲಾಜಿಕಲ್ ನಿಶೆ. ಇದಾದ ನಂತರ ಬರೋದು ಯಾವುದು, ಬಯೋಮ್ಸ್. ಇದರ ಡೆಫಿನೇಷನ್ ಕೂಡ ಕೇಳ್ತಾರೆ. ವಾಟ್ ಈಸ್ ಬಯೋಮ್? ಟೆರೆಸ್ಟ್ರಿಯಲ್ ಪಾರ್ಟ್ ಆಫ್ ದ ಬಯೋಸ್ಪಿಯರ್ ಇಸ್ ನೋನ್ ಆಸ್ ಬಯೋಮ್ಸ್. ಟೆರೆಸ್ಟ್ರಿಯಲ್ ಪಾರ್ಟ್ ಆಫ್ ದ ಬಯೋಸ್ಪಿಯರ್ ಅಂದರೆ ನೆಲ ಅಂತೇನು ಕರಿತೀವಲ್ಲ, ಅದರ ರಿಲೇಟೆಡ್ ಇತ್ತಂದರೆ ಅದಕ್ಕೆ ನಾವು ಬಯೋಮ್ಸ್ ಅಂದರೆ ಕರಿತೀವಿ. ಟೆರೆಸ್ಟ್ರಿಯಲ್ ಪಾರ್ಟ್ ಆಫ್ ಬಯೋಸ್ಪಿಯರ್. ಸೊ ನೆಲದ ಮೇಲೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಇದಕ್ಕೆ? ಡೆಸರ್ಟ್, ಗ್ರಾಸ್ ಲ್ಯಾಂಡ್, ಟಂಡ್ರಾ, ಟ್ರಾಪಿಕಲ್ ರೈನ್ ಫಾರೆಸ್ಟ್. ಸೊ ಇವೆಲ್ಲವೇನದಾವಲ್ಲ ಬಯೋಮ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ಗಳು. ಸೊ ಇಷ್ಟೊಂದು ಕ್ಯಾಟಗರಿಯನ್ನು ಮಾಡಿದ್ದಾರೆ ಬೇಸ್ಡ್ ಆನ್ ದ ಕ್ಲೈಮೇಟ್. ಓಕೆ, ಬಯೋಮ್ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ಇರ್ತಕ್ಕಂಥ ಪಾಯಿಂಟ್ ಏನಂದರೆ ಟೆರೆಸ್ಟ್ರಿಯಲ್ ಪಾರ್ಟ್ ಮೇಲೆ ಇರ್ತಕ್ಕಂಥ ಒಂದು ಜೀವ ವೈವಿಧ್ಯತೆ. ಓಕೆ, ಟೆರೆಸ್ಟ್ರಿಯಲ್ ಪಾರ್ಟ್ ಆಫ್ ಬಯೋಸ್ಪಿಯರ್ ಇಸ್ ನೋನ್ ಆಸ್ ಬಯೋಮ್. ಸೊ ಅದಕ್ಕೆ ಎಕ್ಸಾಂಪಲ್ ಏನೇನು ಕೊಟ್ಟಿದ್ದೀವಿ ನಾವು? ಡೆಸರ್ಟ್, ಗ್ರಾಸ್ ಲ್ಯಾಂಡ್, ಟಂಡ್ರಾ, ಟ್ರಾಪಿಕಲ್ ರೈನ್ ಫಾರೆಸ್ಟ್. ಇದರ ನಂತರ ಬರೋದು ಯಾವುದು? ಬಯೋಸ್ಪಿಯರ್. ಇದರ ಡೆಫಿನೇಷನ್ ಕೂಡ ಅರ್ಥ ಮಾಡ್ಕೋಬೇಕು. ವಾಟ್ ಈಸ್ ಬಯೋಸ್ಪಿಯರ್? ಬಯೋಲಾಜಿಕಲ್ ಕಾಂಪೋನೆಂಟ್ ಆಫ್ ಅರ್ತ್ ವಿಚ್ ಇನ್ಕ್ಲೂಡ್ಸ್ ಲಿಥೋಸ್ಪಿಯರ್, ಅಟ್ಮಾಸ್ಫಿಯರ್ ಆ್ಯಂಡ್ ಹೈಡ್ರೋಸ್ಪಿಯರ್. ಅದು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನೀವು ಬಯೋಸ್ಪಿಯರ್ ಅಂತ ಅನ್ಕೋಬೋದು. ಇಟ್ ಬಯೋಲಾಜಿಕಲ್ ಕಾಂಪೋನೆಂಟ್ ಆಫ್ ಅರ್ತ್ ವಿಚ್ ಇನ್ಕ್ಲೂಡ್ಸ್ ಲಿಥೋಸ್ಪಿಯರ್, ಅಟ್ಮಾಸ್ಫಿಯರ್, ಹೈಡ್ರೋಸ್ಪಿಯರ್. ನೀರಿರಬೇಕು, ವಾತಾವರಣ ಇರಬೇಕು, ಓಕೆ, ನೆಲ ಎಲ್ಲ ಇರಬೇಕು. ಸೊ ಅದಕ್ಕೋಸ್ಕರ ಆ ಥರನಾಗಿರ್ತಕ್ಕಂಥ ಕಂಡೀಷನ್ ಇತ್ತು, ಅದಕ್ಕೆ ನಾವು ಬಯೋಸ್ಪಿಯರ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ಎಕೋಟೋನ್. ಇದರ ಡೆಫಿನೇಷನ್ ಕೇಳ್ತಾರೆ. ದ ಟರ್ಮಿನಾಲಜಿ ಎಕೋಟೋನ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಎಕೋಟೋನ್? ಇಟ್ ಈಸ್ ಅ ಝೋನ್ ಆಫ್ ಜಂಕ್ಷನ್ ಬಿಟ್ವೀನ್ ದ ಟೂ ಬಯೋಮ್ಸ್. ಎರಡು ಬಯೋಮ್ಗಳ ನಡುವಿನ ಒಂದು ಜಂಕ್ಷನ್ಗೆ ಏನಂತ ಕರೀತಾರೆ ಅಂದರೆ ಎಕೋಟೋನ್ ಅಂತೇಳಿ ಕರೀತಾರೆ. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ನಾನು. ಇಲ್ಲಿ ಸಿ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಲ್ಯಾಂಡ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಎರಡೂ ಎಕ್ಸಾಕ್ಟ್ ಒಂದು ಪ್ಲೇಸಲ್ಲಿ ಮೀಟ್ ಆಗಬೇಕಾ ಕೆಲವೊಂದಿಷ್ಟು ಏರಿಯಾದಲ್ಲಿ, ಆ ಏರಿಯಾನ ಏನಂತ ಕರಿತೀವಿ ನಾವು? ಎಕೋಟೋನ್ ಅಂತೇಳಿ ಕರಿತೀವಿ. ಸೊ ಎಕ್ಸಾಂಪಲ್ ಕೊಟ್ಟರೆ ಕ್ಲಿಯರ್ ಆಗುತ್ತೆ ಇದಕ್ಕೆ ಯಾವ ಥರ ಅಂತೇಳ್ಬಿಟ್ಟು. ಇಲ್ಲಿ ಸಿಗೆ ಎಕ್ಸಾಂಪಲ್ ನಮ್ಮ ಈ ಪಶ್ಚಿಮ ಬಂಗಾಳ ಸೈಡ್ ಸಿ ಇದೆಯಾ? ಸೊ ಅದು ಅಂದ್ಕೊಳ್ಳಿ. ಸೊ ನಮ್ಮ ಭಾರತಕ್ಕೆ ಭೂಮಿ, ಪಶ್ಚಿಮ ಬಂಗಾಳ ಭೂಮಿ ಭಾಗ ಕೂಡ ಇದೆಯಾ? ಅದು ಲ್ಯಾಂಡ್ ಪಾರ್ಟ್ ಅಂದ್ಕೊಳ್ಳಿ. ಸೊ ಎರಡೂ ಎಲ್ಲಿ ಕಂಬೈನ್ ಆಗಿ ಮರ್ಜ್ ಆಗಿದೆಯಲ್ಲ ಆ ಪಾರ್ಟನ್ನು ನಾವು ಎಕೋಟೋನ್ ಅಂತೇಳಿ ಕರಿತೀವಿ. ಸೊ ಅಲ್ಲಿ ಜಾಸ್ತಿ ಏನು ಸಿಗ್ತಾವೆ ನಮಗೆ? ಮ್ಯಾಂಗ್ರೋವ್ ಫಾರೆಸ್ಟ್ ಸಿಗ್ತಾವೆ. ಸೊ ಈ ರೀತಿಯಾಗಿ ಎರಡು ಟು ಡಿಫ್ರೆಂಟ್ ಬಯೋಮ್ಸ್ ಎಲ್ಲಿ ಮೀಟ್ ಆಗ್ತಾವಲ್ಲ ಅದನ್ನು ನಾವು ಎಕೋಟೋನ್ ಅಂತೇಳಿ ಕರಿತೀವಿ. ಓಕೆ, ಈ ಎಕೋಟೋನಲ್ಲಿ ಏನಾಗ್ತದೆ ಅಂದರೆ ಬೋತ್ ಎಕೋಸಿಸ್ಟಮ್ ಸ್ಪೀಸೀಸ್ ಆರ್ ಫೌಂಡ್. ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪೀಸೀಸ್ಗಳನ್ನು ಕೂಡ ನೋಡ್ಬೋದು, ಲ್ಯಾಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪೀಸೀಸ್ಗಳನ್ನು ಕೂಡ ನೋಡ್ಬೋದು ಅಲ್ವಾ. ಸೊ ಎರಡೂ ರೀತಿಯಾಗಿರ್ತಕ್ಕಂಥ ಜೀವಿಗಳನ್ನು ನಾವಿಲ್ಲಿ ನೋಡ್ಬೋದು ಅಂತ ಹೇಳ್ತಾ ಇರೋದು. ನೆಕ್ಸ್ಟ್, ಕಾಂಪೋನೆಂಟ್ ಆಫ್ ಎಕೋಸಿಸ್ಟಮ್. ಟು ಬೇಸಿಕ್ ಕಾಂಪೋನೆಂಟ್, ಒಂದು ಅಬಯೋಟಿಕ್, ಇನ್ನೊಂದು ಬಯೋಟಿಕ್. ಬಯೋಟಿಕ್ ಅಂದರೆ ಏನು? ಜೀವ ಇರ್ತಕ್ಕಂಥದ್ದು. ಅಬಯೋಟಿಕ್ ಅಂದರೆ ಜೀವ ಇಲ್ಲಾರ್ದಕ್ಕಂಥದ್ದು. ಎಕ್ಸಾಂಪಲ್ ಅಬಯೋಟಿಕ್ಗೆ ಕ್ಲೈಮೇಟ್, ಟೆಂಪ್ರೇಚರ್ ಆಗಿರ್ತದೆ. ಬಯೋಟಿಕ್ಗೆ ಪ್ಲ್ಯಾಂಟ್, ಎನಿಮಲ್ಸ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಈ ಮತ್ತು ಅಬಯೋಟಿಕ್ಗಳಿನ ರಿಲೇಷನ್ಶಿಪ್ಗೆ ನಾವು ಹೋಲೋಕೊನಸಿಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅಬಯೋಟಿಕ್ ಅಂದರೆ ಏನು? ನಾನ್ ಲಿವಿಂಗ್, ಜೀವ ಇರಲಾರ್ತಕ್ಕಂಥದ್ದು. ಜೀವ ಇರಲಾದಕ್ಕೆ ಬೆಸ್ಟ್ ಎಕ್ಸಾಂಪಲ್ಗಳು ಯಾವುದು ನೋಡ್ಕೊತೋಬೋದು ನಾವು? ಸನ್ಲೈಟ್ ಆಗಿರ್ಬೋದು, ಕ್ಲೈಮೇಟ್ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು. ಸೊ ಇವುಗಳೆಲ್ಲವೇನಪ್ಪ ಅಬಯೋಟಿಕ್ಗೆ ಬೆಸ್ಟ್ ಎಕ್ಸಾಂಪಲ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ಲಿಮಿಟಿಂಗ್ ಫ್ಯಾಕ್ಟರ್. ಅಬಯೋಟಿಕ್ ಕಾಂಪೋನೆಂಟಿಗೆ ನಾವು ಲಿಮಿಟಿಂಗ್ ಫ್ಯಾಕ್ಟರ್ ಅಂತ ಕೂಡ ಕರಿತೀವಿ. ಸೊ ಏನಿದ್ರೆ ಮೀನಿಂಗ್? ಅಬಯೋಟಿಕ್ ಯಾಕೆ ಲಿಮಿಟಿಂಗ್ ಫ್ಯಾಕ್ಟರ್ ಅಂತೀವಿ? ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಸನ್ಲೈಟ್. ಇದು ಏನು? ಅಬಯೋಟಿಕ್ ಕಾಂಪೋನೆಂಟ್ ಅಂತ ಹೇಳಿದ್ವಿ ನಾವು. ಈ ಸನ್ಲೈಟ್, ಸೂರ್ಯನ ಕಿರಣಗಳು ಏನಾಗ್ತಾ ಇರ್ತದೆ? ಓಷನ್ ಮೇಲೆ ಬೀಳ್ತಾ ಇರ್ತವೆ ಯಾವಾಗಲೂ ಅಲ್ವಾ. ಸೊ ಇಲ್ಲಿ ಕೆಳಗಡೆ ಇರ್ತದೆ ಓಷನ್ ಅಂತ ಕೊಟ್ಟಿದ್ದೀನಿ. ಓಷನ್ ಕೆಳಗಡೆ ಏನಿರ್ತಾವೆ? ಇಲ್ಲಿ ಸಣ್ಣ ಸಣ್ಣ ಜೀವಿಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಮೀನು, ಅವು ಇವೆಲ್ಲ ಇರ್ತಾವಲ್ಲ. ಈ ಸನ್ಲೈಟ್ ಎಷ್ಟು ಬೀಳ್ತಾ ಇರ್ತದೆ ಅದರ ಮೇಲೆ ಇವುಗಳ ಜೀವನಾವಧಿ ಡಿಪೆಂಡ್ ಆಗಿರುತ್ತೆ. ಸೊ ಆಳಕ್ಕೆ ಹೋದಂತೆಲ್ಲ ಏನಾಗ್ತದೆ? ಸನ್ಲೈಟ್ ಕೆಳಗಡೆ ರೀಚ್ ಆಗದೆ ಇದ್ದ ಪಕ್ಷದಲ್ಲಿ ಏನಾಗ್ತದೆ? ಸೊ ಅವೆಲ್ಲ ಸಾಯಕ್ಕೆ ಆರಂಭ ಮಾಡ್ತಾವೆ. ಎಲ್ಲರಿಗೂ ಸನ್ಲೈಟ್ ಅವಶ್ಯಕತೆ ಇದ್ದೇ ಇರ್ತದೆ, ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು. ಸೊ ಈ ಮೀನುಗಳಿಗೆಲ್ಲ ಸನ್ಲೈಟ್ ಬಿಡಿಲ್ಲ ಅಂದರೆ ಏನಾಗುತ್ತೆ? ಸನ್ಲೈಟ್ ಬೀಳದೇ ಇದ್ದ ಪಕ್ಷದಲ್ಲಿ ಅವೆಲ್ಲ
ಡೆತ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಏನು ಗೊತ್ತಾಗುತ್ತೆ, ದಿಸ್ ಈಸ್ ಲಿಮಿಟಿಂಗ್. ಸೊ ಸನ್ಲೈಟ್ ಏನು ಮಾಡುತ್ತೆ, ಲಿಮಿಟಿಂಗ್ ಕೆಪಾಸಿಟಿಯನ್ನು ಹೊಂದುತ್ತೆ, ಅವುಗಳ ಜೀವನವನ್ನು ಉಳಿಸ್ಬೇಕು ಉಳಿಸಬಾರ್ದು ಅನ್ನೋದನ್ನು, ರೈಟ್. ಸೊ ಅದಕ್ಕೆ ಏನಂತ ಹೇಳ್ತೇವೆ ನಾವು, ಲಿಮಿಟಿಂಗ್ ಫ್ಯಾಕ್ಟರ್ ಅಂತೇಳಿ ಕರಿತೀವಿ. ಈ ಪ್ರಶ್ನೆ ಮನೆ ಕೇಳಿದ್ರು ಮೊನ್ನೆ ನಡೆದ ಎಕ್ಸಾಮಲ್ಲಿ, ಮೋಸ್ಟ್ ಇಂಪಾರ್ಟೆಂಟ್ ಅಬಯೋಟಿಕ್ ಫ್ಯಾಕ್ಟರ್ ಯಾವುದಂತ ಸನ್ಲೈಟ್ ಯಾಕಂತ ಅರ್ಥ ಆಯ್ತಲ್ಲ, ಮೇಲ್ಗಡೆ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟೆ ನಾನು, ಅದರ ಮುಖಾಂತರ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ PAR ಎಕ್ಸ್ಪಾನ್ಷನ್ ಗೊತ್ತಿರಬೇಕು, ಫೋಟೋಸಿಂಥಸಿಸ್ ಆ್ಯಕ್ಟಿವ್ ರೇಡಿಯೇಷನ್ ಅಂತ ಹೇಳ್ಬಿಟ್ಟು, ಅಂದರೆ ಸ್ಪೆಕ್ಟ್ರಲ್ ರೇಂಜ್ ಎಷ್ಟರಿಂದ ಎಷ್ಟು ತನಕ ಇರ್ತದಪ್ಪ ಅಂತ ಕೇಳಿದರೆ, ಫೋಟೋಸಿಂಥಸಿಸ್ ಆ್ಯಕ್ಟಿವ್ ರೇಡಿಯೇಷನ್ ಅದು 400 to 700 ನ್ಯಾನೋಮೀಟರ್ ತನಕ ಇರ್ತದೆ. ಸೂರ್ಯನಿಂದ ಬಂದಂಥ ಕಿರಣಗಳನ್ನೆಲ್ಲ ಪ್ಲಾಂಟ್ಗಳು ಬಳಕೆ ಮಾಡ್ಕೋತಾವ? ನೋ, ಓನ್ಲಿ 50% ಆಫ್ ಸೋಲಾರ್ ರೇಡಿಯೇಷನ್ ಕನ್ವರ್ಟೆಡ್ ಇಂಟು PAR. PAR ಅದಕ್ಕೆ ಹೆಲ್ಪ್ ಆಗುತ್ತೆ, ಫೋಟೋಸಿಂಥಸಿಸ್ ಅಡಿಗೆ ರೆಡಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸೂರ್ಯನ ಕಿರಣದಿಂದ ಬಂದಿರತಕ್ಕಂಥ, ಫಾರ್ ಎಕ್ಸಾಂಪಲ್ 100 ಜೌಲ್ ಎನರ್ಜಿ ಸನ್ ಕಳಿಸಿತ್ತಂದರೆ ಪ್ಲ್ಯಾಂಟ್ ಎಷ್ಟನ್ನು ತಗೋತತ್ತೆ ಅಂದರೆ ಫೋಟೋಸಿಂಥಸಿಸ್ PARಗೆ ಅವಶ್ಯಕತೆಯಾಗಿ ಕನ್ವರ್ಟ್ ಆಗೋದು 50% ಮಾತ್ರ ಕನ್ವರ್ಟ್ ಆಗ್ತದೆ. ಆ 50%ಅಲ್ಲಿ ಪ್ಲಾಂಟ್ ಎಷ್ಟನ್ನು ಬಳಕೆ ಮಾಡ್ಕೋತದೆ ಅಂದರೆ 2 to 10% ಮಾತ್ರ ಬಳಕೆ ಮಾಡ್ಕೋತದೆ. PAR ಕ್ಯಾಪ್ಚರ್ ಬೈ ದ ಪ್ಲ್ಯಾಂಟ್. ಓಕೆ, ಸೊ ಟೋಟಲಾಗಿ 100, ಅದರಲ್ಲಿ PAR ಆಗಿ ಕನ್ವರ್ಟ್ ಆಗೋದು 50%, ಆಮೇಲೆ ಗಿಡ ಅದರ ಬಳಕೆ ಮಾಡ್ಕೊಳ್ಳೋದು 2 to 10%. ಓಕೆ, ನೆಕ್ಸ್ಟ್ ಟರ್ಮಿನಾಲಜಿ ಎವರಿಥರ್ಮಲ್ ಅಂದರೆ ಆರ್ಗಾನಿಸಮ್ ಟು ಟಾಲರೇಟ್ ದ ವೈಡ್ ರೇಂಜ್ ಆಫ್ ಟೆಂಪರೇಚರ್. ವೈಡ್ ರೇಂಜ್ ಆಫ್ ಅಂದರೆ ಜಾಸ್ತಿ ಟೆಂಪ್ರೇಚರನ್ನು ಟಾಲರೇಟ್ ಮಾಡ್ತಕ್ಕಂಥ ಒಂದು ಕಂಡೀಷನ್, ದಟ್ ಈಸ್ ಎವರಿಥರ್ಮಲ್. ಸ್ಟಿಯೋಥರ್ಮಲ್ ಅಂದರೆ ಟಾಲರೇಟ್ ನ್ಯಾರೋ ಕೀ ಟೆಂಪರೇಚರ್, ಅಂದರೆ ಕಡಿಮೆ ಟೆಂಪ್ರೇಚರನ್ನು ಟಾಲರೇಟ್ ಮಾಡ್ತಕ್ಕಂಥದ್ದಕ್ಕೆ ಸ್ಟಿಯೋಥರ್ಮಲ್ ಅಂತ ಕರೀತಾರೆ. ಜಾಸ್ತಿ ಟೆಂಪ್ರೇಚರನ್ನು ಟಾಲರೇಟ್ ಮಾಡ್ಕೊಳ್ಳೋದಕ್ಕೆ ಎವರಿಥರ್ಮಲ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಎಡಾಬಿಕ್ ಫ್ಯಾಕ್ಟರ್. ಎಡಾಬಿಕ್ ಅಂತ ಬಂದ ನೆನಪಿಟ್ಟೋಗಬೇಕು, ಇಟ್ ಈಸ್ ಆಲ್ವೇಸ್ ರಿಲೇಟೆಡ್ ವಿತ್ ಸಾಯಿಲ್. ಮಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಡಾಫಿಕ್ ಫ್ಯಾಕ್ಟರ್ ಆಗಿರ್ತದೆ. ನೆಕ್ಸ್ಟ್ ಒನ್ ಹೋಮಿಯೋಸ್ಟೆಸಿಸ್. ಹೋಮಿಯೋಸ್ಟೆಸಿಸ್ ಅಂದರೆ ಏನು, ಆರ್ಗನೈಸಮ್ ಮೇಂಟೈನ್ ದ ಕಾನ್ಸ್ಟಂಟ್ ಕಂಡೀಷನ್ ಇನ್ ದ ಬಾಡಿ. ಸೊ ಒಂದು ಜೀವಿ ಏನದಲ್ಲ, ಪ್ರಾಪರ್ ಆಗಿರ್ತಕ್ಕಂಥ ಕಂಡೀಷನನ್ನು ಮೇಂಟೈನ್ ಮಾಡ್ತಾ ಇರ್ತದೆ ಎಲ್ಲಿ ಹೋದ್ರು. ಫಾರ್ ಎಕ್ಸಾಂಪಲ್ ಇದಕ್ಕೆ ಮನುಷ್ಯ ನಾರ್ಮಲ್ ಟೆಂಪ್ರೇಚರ್ ಎಷ್ಟು ಮನುಷ್ಯನದು 37 ಡಿಗ್ರಿ ಸೆಲ್ಸಿಯಸ್. ಸಪೋಸ್ ವಾತಾವರಣದಲ್ಲಿ ಜಾಸ್ತಿ ಟೆಂಪ್ರೇಚರ್ ಬಿದ್ದರೆ ಏನಾಗುತ್ತೆ, ಅಥವಾ ಅಂದರೆ ಜಾಸ್ತಿ ಸನ್ಲೈಟ್ ಬೆಳಕತ್ತ ಏನಾಯಿತು, ಸೊ ನಮ್ಮ ದೇಹದಲ್ಲಿ ಬೆವರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೆವರಿನ ಮುಖಾಂತರ ಏನಾಗುತ್ತೆ, ಮತ್ತು ನಮ್ಮ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸಪೋಸ್ ಕಂಡೀಷನ್ ತುಂಬ ಕೋಲ್ಡ್ ಆಗಿತ್ತು ಅಂದರೆ ಏನಾಗುತ್ತೆ, ಆವಾಗೂ ಕೂಡ ನಮ್ಮ ಬಾಡಿ ಅದನ್ನು ಮೇಂಟೈನ್ ಮಾಡುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಕಾನ್ಸ್ಟಂಟ್ ಕಂಡೀಷನ್ನ ಮೇಂಟೈನ್ ಮಾಡೋದಕ್ಕೆ ಏನಂತ ಕರಿತೀವಿ, ಹೋಮಿಯೋಸ್ಟೆಸಿಸ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಬಯೋಟಿಕ್ ಫ್ಯಾಕ್ಟರ್ ಅಂದರೆ ಏನು, ಜೀವ ಇರ್ತಕ್ಕಂಥದ್ದು. ಇಷ್ಟೊತ್ತು ನೋಡಿದ್ದು ಅಬಯೋಟಿಕ್, ಇವಾಗ ನೋಡೋದು ಬಯೋಟಿಕ್ ಅಂದರೆ ಜೀವ ಇರ್ತಕ್ಕಂಥದ್ದು. ಪ್ರೈಮರಿ ಪ್ರೊಡ್ಯೂಸರ್ಸ್, ಅದರಲ್ಲಿ ಮೊದಲೇದಾಗಿ ಪ್ರೈಮರಿ ಪ್ರೊಡ್ಯೂಸರ್ ಅಂದರೆ ಏನು, ಆಟೋಟ್ರಾಪ್ಸ್ ಹೂ ಪ್ರಿಪೇರ್ ದೇರ್ ಓನ್ ಫುಡ್. ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ತಾವಲ್ಲ ಅವಕ್ಕೆ ಆಟೋಟ್ರಾಪ್ಸ್ ಅಂತ ಕರೀತಾರೆ. ಅದು ಪ್ರೈಮರಿ ಪ್ರೊಡ್ಯೂಸರ್ಗೆ ಎಕ್ಸಾಂಪಲ್ಲು. ಇದಕ್ಕೆ ಯಾವ್ಯಾವುದಪ್ಪ ನಾವು ನೋಡ್ತಕ್ಕಂಥ ಉದಾಹರಣೆಗಳು ಅಂತಂದರೆ, ಪ್ಲ್ಯಾಂಟ್ಸ್ ಗಿಡಗಳಾಗಿರ್ಬೋದು, ಬ್ಲೂ ಗ್ರೀನ್ ಅಲ್ಗೆ. ಇದನ್ನು ಹೊರತುಪಡಿಸಿದರೆ ಇನ್ನೊಂದು ಯಾವುದು, ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ಏನು ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅಂದರೆ, ಸೊ ದಿಸ್ ಒನ್ ಏನು ಮಾಡುತ್ತದೆ ಅಂದರೆ, ವಿತೌಟ್ ಯೂಸಿಂಗ್ ದ ಸನ್ಲೈಟ್ ದೇ ಪ್ರಿಪೇರ್ ದೇರ್ ಓನ್ ಫುಡ್. ಸೊ ಯಾವುದೇ ಜೀವಿ ಆಗಿತ್ತು ಅಂದರೆ ಪ್ರಾಣಿಗಳಿಗೆ ಏನಾಗಿತ್ತು, ಇಷ್ಟು ದಿವಸ ಅಧ್ಯಯನ ಮಾಡೋದ್ರಲ್ಲಿ ನಾವು ಸೂರ್ಯನ ಬೆಳಕನ್ನು ಪಡೆದುಕೊಂಡು ಆಹಾರವನ್ನು ತಯಾರು ಮಾಡ್ತಾವೆ ಅಂತ ಹೇಳ್ತಾ ಇದ್ವಿ. ಬಟ್ ಈ ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಹೆಂಗಪ್ಪ ಅಂದರೆ, ಸೂರ್ಯನ ಕಿರಣಗಳನ್ನು ಬಳಸೋ ಅವಶ್ಯಕತೆ ಏನಿಲ್ಲ. ವಿತೌಟ್ ಸನ್ಲೈಟ್ ಇಟ್ ಪ್ರಿಪೇರ್ ದೇರ್ ಓನ್ ಫುಡ್. ಸನ್ಲೈಟ್ ಇರಲಾರ್ದೇ ತನ್ನ ಆಹಾರವನ್ನು ತಯಾರು ಮಾಡಿಕೊಳ್ಳುತ್ತೆ. ಇದು ಕೂಡ ಪ್ರೈಮರಿ ಪ್ರೊಡ್ಯೂಸರ್ಗೆ ಬೆಸ್ಟ್ ಎಕ್ಸಾಂಪಲ್ಲು. ನೆಕ್ಸ್ಟ್ ಪ್ಲಾಂಕ್ಟಾನ್ಸ್ ಅಂತ ಬರ್ತವೆ. ಪ್ಲಾಂಕ್ಟಾನ್ಸ್ ಡೆಫಿನೇಷನ್ ನೆನಪಿಟ್ಕೋಬೇಕು. ಫ್ಲೋಟಿಂಗ್ ಪ್ಲ್ಯಾಂಟ್ಗೆ ಪ್ಲಾಂಕ್ಟಾನ್ಸ್ ಅಂತೇಳಿ ಕರೀತಾರೆ. ಫ್ಲೋಟಿಂಗ್ ಪ್ಲ್ಯಾಂಟ್ ಅಂದ್ರೆ ಏನು, ತೇಲುವ ಸಸ್ಯಗಳಿಗೆ ಪ್ಲಾಂಕ್ಟಾನ್ಸ್ ಅಂತೇಳಿ ಕರೀತಾರೆ. ಸೊ ಇದೇನಾದ್ರಪ್ಪ ಇವಾಗ ಅಭ್ಯಾಸ ಮಾಡಿದ್ದು ನಾವು ಪ್ರೈಮರಿ ಪ್ರೊಡ್ಯೂಸರ್ಸ್ ಆದರು. ನೆಕ್ಸ್ಟ್ ಬರೋ ಯಾರು, ಕನ್ಸ್ಯೂಮರ್ ಅಂದರೆ ಏನು, ತಿನ್ನೋರು. ಇಲ್ಲಿ ಏನಾಗುತ್ತಪ್ಪ ಅಂದರೆ ದೇ ಡಿಪೆಂಡೆಂಟ್ ಆನ್ ದ ಪ್ರೊಡ್ಯೂಸರ್ ಏನು ಆಹಾರ ತಯಾರು ಮಾಡ್ತಾವಲ್ಲ ಪ್ಲ್ಯಾಂಟ್ ಎಲ್ಲ, ಸೊ ಅದನ್ನ ಯಾರು ತಿಂತಾರೆ, ಮನುಷ್ಯರು ತಿಂತಾರೆ. ಸೊ ವಿ ಆರ್ ದ ಎಕ್ಸಾಂಪಲ್ ಫಾರ್ ದ ಕನ್ಸ್ಯೂಮರ್ಸ್. ಓಕೆ, ದೇ ಈಟ್ ಪ್ಲ್ಯಾಂಟ್ ಆರ್ ಎನಿಮಲ್. ಸೊ ಪ್ರೊಡ್ಯೂಸರ್ಸ್ ಅಂದರೆ ಆಹಾರ ತಯಾರು ಮಾಡೋರು, ಕನ್ಸ್ಯೂಮರ್ ಅಂದರೆ ಪ್ರೊಡ್ಯೂಸರ್ ಮೇಲೆ ಡಿಪೆಂಡೆಂಟ್ ಆಗಿರ್ತಕ್ಕಂಥವ್ರು. ಸೊ ಇದರಲ್ಲಿ 3 ಟೈಪ್ ಬರ್ತಾವೆ, ಹರ್ಬಿವೋರಸ್, ಕಾರ್ನಿವೋರಸ್, ಓಮ್ನಿವೋರಸ್. ಹರ್ಬಿವೋರಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ವೆಜಿಟೇಬಲ್ಸ್ ರಿಲೇಟೆಡ್. ಕಾರ್ನಿವೋರಸ್ ಅಂದರೆ ಫ್ಲೆಶ್, ಮಾಂಸ ತಿನ್ನೋರು. ಓಮ್ನಿವೋರಸ್ ಅಂದರೆ ಬೋತ್, ಎರಡನ್ನೂ ತಿನ್ನೋರು. ಎಕ್ಸಾಂಪಲ್ ಏನು, ಹರ್ಬಿವೋರಸ್ಗೆ ಜಿಂಕೆ, ಅದು ಕೇವಲ ಸಸ್ಯವನ್ನು ಮಾತ್ರ ತಿಂತದೆ. ನೆಕ್ಸ್ಟ್ ಕಾರ್ನಿವೋರಸ್ ಎಕ್ಸಾಂಪಲ್ ಹುಲಿ, ಅದು ಕೇವಲ ಮಾಂಸವನ್ನು ಮಾತ್ರ ತಿಂತದೆ. ಓಮ್ನಿವೋರಸ್ಗೆ ಎಕ್ಸಾಂಪಲ್ ಮನುಷ್ಯ, ನಾವು ಎಲ್ಲವನ್ನೂ ತಿಂತೀವಿ, ಮಾಂಸನೂ ತಿಂತೀವಿ, ಸಸ್ಯನೂ ತಿಂತೀವಿ. ಓಕೆ, ಅದು ಕನ್ಸ್ಯೂಮರ್ ಬಗ್ಗೆ ಆಯಿತು. ಅದಾದಂಥ ಬರೋದು ಡಿಕಾಂಪೋಸರ್ಸ್ ಅಂದರೆ ಏನು, ಸತ್ತಂಥ ಪ್ರಾಣಿಗಳ ದೇಹವನ್ನು ಡಿಕೆ ಮಾಡೋದು. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ವಾತಾವರಣದಲ್ಲಿ ಸಾವಿರಾರು ವರ್ಷಗಳಿಂದ ಪ್ರಾಣಿಗಳು ಸಾಯ್ತಾ ಬರ್ತಾ ಇದ್ದಾವೆ, ರೈಟ್. ಸೊ ಸತ್ತದು ಪ್ರಾಣಿಗಳೆಲ್ಲ ಡಿಕೆ ಆಗಲಿಲ್ಲ, ಡಿಕಂಪೋಸ್ ಆಗಲಿಲ್ಲ ಅಂದರೆ ಏನಾಗ್ತಾಯಿತ್ತು,
ಸೊ ದಟ್ ವಿಲ್ ಬಿ ಎ ಹ್ಯೂಜ್ ಪ್ರಾಬ್ಲಮ್ ರೈಟ್. ಸೊ ಇವು ಕೂಡ ತುಂಬ ಇಂಪಾರ್ಟೆಂಟ್ ಹಾಗೂ ನೆಸಸರಿ ಆಗಿರ್ತಕ್ಕಂಥವು ಆಗಿರ್ತಾವೆ ನಮ್ಮ ಎನ್ವಿರಾನ್ಮೆಂಟಲ್ಲಿ. ಯಾವುವು ಡಿಕಾಂಪೋಸರ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಬ್ಯಾಕ್ಟೀರಿಯಾ ಮತ್ತು ಫಂಗೈ. ಸೊ ಇವಕ್ಕಿನ್ನೂ ಬೇರೆ ಹೆಸರಿಂದ ಕರೀತಾರೆ, ಏನಂದರೆ ಸ್ಯಾಪ್ರೋಪಾಯ್ಡ್ಸ್ ಅಂತ, ಸ್ಯಾಪ್ರೋಟ್ರೋಪ್ಸ್ ಅಂತ ಕೂಡ ಕರೀತಾರೆ, ರೆಡ್ಯೂಸರ್ಸ್ ಅಂತ ಕೂಡ ಕರೀತಾರೆ. ದೇ ಬ್ರೇಕ್ ಡೌನ್ ದ ಕಾಂಪ್ಲೆಕ್ಸ್ ಮ್ಯಾಟರ್ ಆಫ್ ದ ಡೆಡ್ ಮ್ಯಾಟರ್. ಸ್ವತಂತ್ರ ಜೀವಿಯ ಕಾಂಪ್ಲೆಕ್ಸ್ ಮ್ಯಾಟರನ್ನು ಬ್ರೇಕ್ ಡೌನ್ ಮಾಡ್ತವೆ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ತವೆ. ಎಕ್ಸಾಂಪಲ್ ಹೇಳಿದ್ನಲ್ಲ ಬ್ಯಾಕ್ಟೀರಿಯಾ ಮತ್ತು ಫಂಗೈ. ಸೊ ಅವು ಕೂಡ ನಮ್ಮ ವಾತಾವರಣದಲ್ಲಿ ಇರಲೇಬೇಕು, ಅವಶ್ಯಕತೆ ಇರ್ತಕ್ಕಂಥವು. ನೆಕ್ಸ್ಟ್ ಮೇನ್ ಫಂಕ್ಷನ್ಸ್ ಏನಪ್ಪ ಈ ಎಕೋಸಿಸ್ಟಮ್ದು? ಒಂದು ಎಕಲಾಜಿಕಲ್ ಸಕ್ಸೆಷನ್, ಇನ್ನೊಂದು ಎನರ್ಜಿ ಫ್ಲೋ, ಮತ್ತೊಂದು ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಸೊ ಇದನ್ನು ಕೇಳ್ತಾರೆ, ಈ ಮೂರನ್ನು ಕೂಡ ನೀವು ನೆನಪಿಟ್ಕೊಳ್ಳೇಬೇಕು. ಎಕಲಾಜಿಕಲ್ ಸಕ್ಸೆಷನ್, ಎನರ್ಜಿ ಫ್ಲೋ ಮತ್ತು ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಸೊ ದೀಸ್ ಆರ್ ದ ಮೇನ್ ಫಂಕ್ಷನ್ ಆಫ್ ದ ಎಕೋಸಿಸ್ಟಮ್ಸ್. ಸೊ ನೆಕ್ಸ್ಟ್ ಈ ಎರಡರ ಡೆಫಿನೇಷನ್ ನೆನಪಿಟ್ಟಬೇಕು, ಬಯೋ ಅಕ್ಯುಮುಲೇಷನ್ ಮತ್ತು ಬಯೋ ಮ್ಯಾಗ್ನಿಫಿಕೇಷನ್. ಮೊದಲು ನಾವು ಬಯೋ ಮ್ಯಾಗ್ನಿಫಿಕೇಷನ್ ಅಂದರೆ ಏನಂತ ನೋಡೋಣ. ಟೆಂಡೆನ್ಸಿ ಆಫ್ ಪೊಲ್ಯೂಟೆಂಟ್ ಇನ್ಕ್ರೀಸ್ ಆ್ಯಸ್ ಇಟ್ ಮೂವ್ ಫ್ರಮ್ ಒನ್ ಟ್ರಾಪಿಕಲ್ ಲೆವೆಲ್ ಟು ಅನದರ್ ಟ್ರಾಪಿಕಲ್ ಲೆವೆಲ್. ಒಂದು ಟ್ರಾಪಿಕಲ್ ಲೆವೆಲಿಂದ ಎರಡನೇ ಟ್ರಾಪಿಕಲ್ ಲೆವೆಲ್ಗೆ ಹೋದಾಗ ಈ ಪೊಲ್ಯೂಟೆಂಟ್ ಏನಿರ್ತದಲ್ಲ ನಮ್ಮ ದೇಹದೊಳಗಡೆ ಅಥವಾ ಜೀವಿ ದೇಹದೊಳಗಡೆ ಹೋಗಿರ್ತಕ್ಕಂಥದ್ದು ಡಬಲ್ ಆಗ್ತಾ ಹೋಗ್ತದೆ, ಮಲ್ಟಿಪ್ಲೈ ಆಗಿ ಹೋಗ್ತದೆ. ಟೆಂಡೆನ್ಸಿ ಆಫ್ ಪೊಲ್ಯೂಟೆಂಟ್ ಟು ಇನ್ಕ್ರೀಸ್. ಸೊ 1ರಿಂದ 2ಕ್ಕೆ ಹೋದಾಗ ಅದರ ಪೊಲ್ಯೂಷನ್ ಕೆಪಾಸಿಟಿ ಪೊಲ್ಯೂಟೆಂಟ್ ಜಾಸ್ತಿ ಆಗೋದು, 2ರಿಂದ 3ಕ್ಕೆ ಹೋದಾಗ ಅದಕ್ಕಿಂತ ಜಾಸ್ತಿ ಆಗೋದು, 3ರಿಂದ 4ಕ್ಕೆ ಹೋದಾಗ ಅದಕ್ಕಿಂತ ಜಾಸ್ತಿ ಆಗೋದು. ಸೊ ಹಿಂಗೆ ಟೆಂಡೆನ್ಸಿ ಆಫ್ ದ ಪೊಲ್ಯೂಟೆಂಟ್ ಟು ಇನ್ಕ್ರೀಸ್ ಆ್ಯಸ್ ಇಟ್ ಮೂವ್ ಫ್ರಮ್ ಒನ್ ಟ್ರಾಪಿಕಲ್ ಲೆವೆಲ್ ಟು ಅನದರ್ ಟ್ರಾಪಿಕಲ್ ಲೆವೆಲ್, ವಿ ಕಾಲ್ ಇಟ್ ಆಸ್ ಬಯೋ ಮ್ಯಾಗ್ನಿಫಿಕೇಷನ್. ಯಾವ ರೀತಿಯಾಗಿ ಜಾಸ್ತಿ ಆಗ್ತಾ ಹೋಗ್ತದಲ್ಲ ಆ ರೀತಿಯಾಗಿರ್ತಕ್ಕಂಥ ಪೊಲ್ಯೂಟೆಂಟ್ ಕೂಡ ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಅದನ್ನು ನಾವು ಬಯೋ ಮ್ಯಾಗ್ನಿಫಿಕೇಷನ್ ಅಂತ ಕರಿತೀವಿ. ಆ ಪೊಲ್ಯೂಟೆಂಟ್ ಯಾವ ರೀತಿಯಾಗಿ ನಮ್ಮ ದೇಹದಲ್ಲಿ ಎಂಟರ್ ಆಗುತ್ತಂತ ನೋಡ್ತೀವಲ್ಲ ಅದನ್ನು ನಾವು ಬಯೋ ಅಕ್ಯುಮುಲೇಷನ್ ಅಂತ ಕರಿತೀವಿ. ಹೌ ದ ಪೊಲ್ಯೂಟೆಂಟ್ ಎಂಟರ್ ಇನ್ ಟು ದ ಫುಡ್ ಚೈನ್ ಈಸ್ ನೋನ್ ಆಸ್ ಬಯೋ ಅಕ್ಯುಮುಲೇಷನ್. ಎರಡು ಡೆಫಿನೇಷನ್ ತುಂಬ ಇಂಪಾರ್ಟೆಂಟ್, ಎಕ್ಸಾಮ್ ಕೇಳ್ತಾರೆ, ನೆನಪಿಡಬೇಕಾಗಿರ್ತಕ್ಕಂಥದ್ದು ಬಯೋ ಅಕ್ಯುಮುಲೇಷನ್ ಆ್ಯಂಡ್ ಬಯೋ ಮ್ಯಾಗ್ನಿಫಿಕೇಷನ್. ಬಯೋಟಿಕ್ ಇಂಟರಾಕ್ಷನ್ ಅಥವಾ ಅಂದರೆ ಒಂದು ಜೀವಿ ಮತ್ತೊಂದು ಜೀವಿ ಜೊತೆಗೆ ಇಂಟರಾಕ್ಷನ್ ಆದಾಗ ಯಾವ್ಯಾವ ಥರ ಆಗುತ್ತೆ ಅಂತ. ಒಂದಕ್ಕೆ ಲಾಭ ಆಗುತ್ತೆ, ಇನ್ನೊಂದಕ್ಕೆ ನಷ್ಟ ಆಗುತ್ತೆ, ಅಥವಾ ಎರಡಕ್ಕೂ ಲಾಭ ಆಗುತ್ತೆ ಅಥವಾ ಎರಡಕ್ಕೂ ನಷ್ಟ ಆಗುತ್ತೆ. ಆ ಥರ ಆಗಿರ್ತಕ್ಕಂಥ ಕಂಡೀಷನನ್ನು ಇಲ್ಲಿ ನೋಡೋಣ ನಾವು. ಪಾಸಿಟಿವ್ ಅಂದರೆ ಏನು ಇಲ್ಲಿ ಅರ್ಥ ಮಾಡ್ಕೋಬೇಕು, ಬೆನಿಫಿಟ್ ಆಗಿದೆ ಅಂತ ಒಂದು ಜೀವಿಗೆ. ನೆಗೆಟಿವ್ ಅಂದರೆ ಲಾಸ್ ಆಗಿದೆ ಅಂತ. ನ್ಯೂಟ್ರಲ್ ಅಂತ ನಾನು ಕೆಳಗಡೆ ತೋರಿಸಿದ್ರೆ ಯಾರಿಗೂ ಲಾಭ ಆಗಿಲ್ಲ, ಯಾರಿಗೂ ನಷ್ಟ ಆಗಿಲ್ಲ ಅಂತ. ಫಾರ್ ಎಕ್ಸಾಂಪಲ್ 2 ಸ್ಪೀಸೀಸ್ ಇದಾವೆ ಅಂದ್ಕೊಳ್ಳಿ, ಒಂದು ಸ್ಪೀಸೀಸ್ ಎ ಇದೆ, ಇನ್ನೊಂದು ಬಿ ಇದೆ. ಸೊ ಇಬ್ಬರದು ಪಾಸಿಟಿವ್ ಇತ್ತು ಅಂದ್ಕೊಳ್ಳಿ, ಸೊ ಅದಕ್ಕೆ ಏನಂತ ಕರಿತೀವಿ, ಮ್ಯೂಚುವಲಿಸಮ್ ಅಂತೇಳಿ ಕರಿತೀವಿ. ಅಂದರೆ ಇಬ್ಬರಿಗೂ ಬೆನಿಫಿಟ್ ಆಗಿದೆ ಅಂತಂದಂಗೆ. ಈ ಜೀವಿಯಿಂದ ಈ ಜೀವಿಗೆ ಬೆನಿಫಿಟ್ ಆಗಿದೆ, ಈ ಜೀವಿಯಿಂದ ಈ ಜೀವಿಗೆ ಬೆನಿಫಿಟ್ ಆಗಿದೆ ಅಂತ ಕಂಡೀಷನ್ಗೆ ಮ್ಯೂಚುವಲಿಸಮ್ ಅಂತೀವಿ. ಎರಡನೇದಾಗಿ ಸ್ಪೀಸೀಸ್ ಎದು ಮೈನಸ್ ತೋರಿಸ್ತಾ ಇದ್ದೀವಿ, ಸ್ಪೀಸೀಸ್ ಬಿ ಕೂಡ ಮೈನಸ್ ತೋರ್ತಾ ಇದ್ದೀವಿ ಅಂತ ಕಂಡೀಷನ್ ಏನು ಕರೀತಾರೆ ಅಂದರೆ ಕಾಂಪಿಟೇಷನ್ ಅಂತೇಳಿ ಕರೀತಾರೆ. ಕಾಂಪಿಟೇಷನ್ ಅಂದರೆ ಏನು, ಸ್ಪೀಸೀಸ್ ಎ ಮತ್ತು ಸ್ಪೀಸೀಸ್ ಬಿ ಎರಡಕ್ಕೂ ಲಾಸ್ ಆಗೋದು, ಯಾರಿಗೂ ಲಾಭ ಆಗಲ್ಲ ಅಲ್ಲಿ. ನೆಕ್ಸ್ಟ್ ಮೂರನೇದು ಬರೋದು ಪ್ರೆಡೇಷನ್ ಅಂತ ಬರುತ್ತೆ. ಪ್ರೆಡೇಷನ್ ಅಂದರೆ ಏನು, ಒಂದು ಜೀವಿಗೆ ಲಾಭ ಆಗ್ತದೆ, ಇನ್ನೊಂದು ಜೀವಿಗೆ ನಷ್ಟ ಆಗ್ತದೆ. ಇದಕ್ಕೆ ಬೆನಿಫಿಟ್ ಆಗಿರ್ತದೆ, ಇದಕ್ಕೆ ಲಾಸ್ ಆಗಿರ್ತದೆ. ಬಟ್ ಇಲ್ಲೇನಾಗ್ತದಪ್ಪ ಅಂದರೆ ಈ ಎರಡನೇ ಜೀವಿಗೆ ಏನು ಲಾಸ್ ಆಗಿರ್ತದಲ್ಲ ಅದು ಕೊಲ್ಲಲ್ಪಟ್ಟಿರ್ತದೆ, ಕಿಲ್ ಆಗಿರ್ತದೆ ಅಂತ ಕಂಡೀಷನ್ಗೆ ಪ್ರೆಡೇಷನ್ ಅಂತೇಳಿ ಕರಿತೀವಿ. ಇನ್ನೊಂದು ಪ್ಯಾರಾಸಿಟಿಸಮ್ ಅಂತ ಬರ್ತದೆ. ಪ್ಯಾರಾಸಿಟಿಸಮ್ ಅಂದರೆ ಏನು, ಒಂದು ಜೀವಿಗೆ ಅಂದರೆ ಸ್ಪೀಸೀಸ್ ಎಗೆ ಲಾಭ ಆಗಿರುತ್ತೆ, ಸ್ಪೀಸೀಸ್ ಬಿಗೆ ಲಾಸ್ ಆಗಿರುತ್ತೆ, ಬಟ್ ಅದು ಕೊಲ್ಲಲ್ಪಟ್ಟಿರೋದಿಲ್ಲ, ನಾಟ್ ಕಿಲ್. ಕೊಲ್ಲಲ್ಪಡದೇ ಇದ್ದರೆ ಅದಕ್ಕೆ ನಾವು ಪ್ಯಾರಾಸಿಟಿಸಮ್ ಅಂತೇಳಿ ಕರಿತೀವಿ, ಕೊಂದಿದ್ರೆ ಅದಕ್ಕೆ ಪ್ರೆಡೇಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕಂಡೀಷನ್ ಯಾವುದಪ್ಪ ಅಂದರೆ ಒಂದು ಜೀವಿಗೆ ಬೆನಿಫಿಟ್ ಆಗಿದೆ, ಲಾಭ ಆಗಿದೆ, ಇನ್ನೊಂದು ಜೀವಿಗೆ ನ್ಯೂಟ್ರಲ್, ನಷ್ಟನೂ ಆಗಿಲ್ಲ ಲಾಭನೂ ಆಗಿಲ್ಲ, ನ್ಯೂಟ್ರಲ್ ಏನೂ ಆಗೇ ಇಲ್ಲ ಅಂತ ಕಂಡೀಷನ್ ಇದ್ದರೆ ಅದಕ್ಕೆ ಕಮೆನ್ಸಿಲಿಸಮ್ ಅಂತೇಳಿ ಕರಿತೀವಿ. ಕಮೆನ್ಸಿಲಿಸಮ್, ಸ್ಪೀಸೀಸ್ ಎ ರಿಸೀವ್ಡ್ ದ ಬೆನಿಫಿಟ್ ಬಟ್ ಸ್ಪೀಸೀಸ್ ಬಿ ನಾಟ್ ರಿಸೀವ್ಡ್ ದ ಲಾಸ್ ಆರ್ ದ ಬೆನಿಫಿಟ್, ಇಟ್ ಈಸ್ ಕಂಪ್ಲೀಟ್ಲಿ ನ್ಯೂಟ್ರಲ್, ಅದರಿಂದ ಲಾಭನೂ ಆಗಿಲ್ಲ ನಷ್ಟನೂ ಆಗಿಲ್ಲ. ಸೊ ಇದ್ರ ಮೇಲೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ, ನೆನಪಿಟ್ಟೋಗ್ಬೇಕು. ಮತ್ತೊಂದು ಸಾರ್ತಿ ನಾನು ರಿಪೀಟ್ ಮಾಡ್ತೀನಿ. ಮ್ಯೂಚುವಲಿಸಮ್ ಅಂದರೆ ಏನು, ಎರಡಕ್ಕೂ ಲಾಭ ಆಗಬೇಕು. ಕಾಂಪಿಟೇಷನ್ ಅಂದರೆ ಎರಡಕ್ಕೂ ನಷ್ಟ ಆಗಬೇಕು. ಪ್ರೆಡೇಷನ್ ಅಂದರೆ ಒಂದಕ್ಕೆ ಲಾಭ ಇನ್ನೊಂದಕ್ಕೆ ನಷ್ಟ, ಬಟ್ ದೇರ್ ಈಸ್ ಎ ಕಿಲ್. ನೆಕ್ಸ್ಟ್ ಪ್ಯಾರಾಸಿಟಿಸಮ್ ಅಂದರೆ ಒಂದಕ್ಕೆ ಲಾಭ ಒಂದಕ್ಕೆ ನಷ್ಟ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಿಲ್ ಆಗಿರೋದಿಲ್ಲ. ಅದರ ನಂತರ ಬರೋದು ಕಮೆನ್ಸಲಿಸಮ್, ಅದರಲ್ಲಿ ಒಂದಕ್ಕೆ ಲಾಭ ಇನ್ನೊಂದು ನ್ಯೂಟ್ರಲ್. ನಂತರ ಅಮೆನ್ಸಲಿಸಮ್ ಅಂದರೆ ಯಾವುದು ಒಂದಕ್ಕೆ ಲಾಸ್ ಆಗಿರುತ್ತೆ, ಇನ್ನೊಂದಕ್ಕೆ ನ್ಯೂಟ್ರಲ್, ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಸ್ ಆಗಿರೋಂಗಿಲ್ಲ. ಸೊ ಈ ರೀತಿಯಾಗಿರ್ತಕ್ಕಂಥ ಕಂಡೀಷನ್ಸ್ಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಸೊ ಅದನ್ನು ಕೂಡ ನೀವು ನೆನಪಿಟ್ಟಬೇಕು. ಹೋಪ್ ದ ಸೆಷನ್ ಈಸ್ ಯೂಸ್ಫುಲ್ ಫಾರ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.